ವಾಲ್ಮೀಕಿ ನಿಗಮದ ಹಗರಣದ ಆರೋಪಿ ಬಿ ನಾಗೇಂದ್ರ ಅವರ ವಜಾಕ್ಕೆ ಆಗ್ರಹಿಸಿ ಹೊಸಪೇಟೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಡೀತಾ ಇರೋ ಭಾರತೀಯ ಜನತಾ ಪಕ್ಷದ ಅನಿರ್ದಿಷ್ಟಾವಧಿ ಹೋರಾಟ 3ನೇ ದಿನಕ್ಕೆ ಕಾಲಿಟ್ಟಿದೆ. 3ನೇ ದಿನದ ಹೋರಾಟದಲ್ಲಿ ಎಸ್ಟಿ ಮೋರ್ಚಾ, ಮಹಿಳಾ ಮೋರ್ಚಾ, ಅಲ್ಪಸಂಖ್ಯಾತರ ಮೋರ್ಚಾ ಹಾಗೂ ರೈತ ಮೋರ್ಚಾದ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಭಾಗಿಯಾಗಿದ್ರು. ಕಾರ್ಯಕ್ರಮದ ಆರಂಭದಲ್ಲಿ ಇತ್ತೀಚೆಗೆ ನಿಧನರಾದ ತಿಪಟೂರು ಕ್ಷೇತ್ರದ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮೀರಾಬಾಯಿ, ಕಳೆದ 2 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ರಾಜ್ಯದ ಮಹಿಳೆಯರಿಗೆ ತಲುಪಿಲ್ಲ. ವಾಲ್ಮೀಕಿ ನಿಗಮದ ಹಗರಣವನ್ನ ಸಿದ್ದರಾಮಯ್ಯನವರೇ ಒಪ್ಪಿಕೊಂಡಿದ್ರು, ಭ್ರಷ್ಟರನ್ನ ಸಂಪುಟದಲ್ಲೇ ಇಟ್ಕೊಂಡು ವಾಲ್ಮೀಕಿ ಜನಾಂಗಕ್ಕೆ ಅನ್ಯಾಯ ಮಾಡಲಾಗ್ತಿದೆ. ನಾಗೇಂದ್ರ ಅವರು ರಾಜೀನಾಮೆ ನೀಡದಿದ್ರೆ ಪ್ರತಿ ತಾಲೂಕಿನಿಂದ 3,000 ಮಹಿಳೆಯರನ್ನ ಕರೆತಂದು ಉಗ್ರ ಹೋರಾಟ ನಡೆಸ್ತೀವಿ ಅಂತ ಎಚ್ಚರಿಸಿದ್ರು. ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಮಂಜುನಾಥ್ ಜೈನ ಮಾತನಾಡಿ, ಆರೋಪಿತ ವ್ಯಕ್ತಿಯನ್ನ ಸಂಪುಟದಲ್ಲಿ ಇರಿಸಿಕೊಳ್ಳೋದು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಟ್ಟಂತೆ. ನಾಗೇಂದ್ರ ಅವರನ್ನ ತಕ್ಷಣ ವಜಾ ಮಾಡದಿದ್ರೆ ಬೆಂಗಳೂರುವರೆಗೂ ಪಾದಯಾತ್ರೆ ನಡೆಸ್ತೀವಿ ಎಂದ್ರು. ಮತ್ತೊಂದು ಸಾರಿ ಇವ್ರನ್ನ ಅಧಿಕಾರ ಕೊಟ್ಟಿರೋದು ನಮ್ಮ ರಾಜ್ಯದ ದೌರ್ಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ 187 ಕೋಟಿಯಲ್ಲಿ ಇದು ಫಲಾನುಭವಿಗಳು ಯಾರಂತಂದ್ರೆ ಬಡ ವಾಲ್ಮೀಕಿ ಸಮಾಜದ ಬಡ ವಿದ್ಯಾರ್ಥಿಗಳು, ಬಡ ತಾಯಿಯಂದಿರು, ಬಡವರಿಗೆ ಇದು ಸಲ್ತಕ್ಕಂಥ ಈ ಹಣ ಗಂಗಾ ಕಲ್ಯಾಣಕ್ಕೆ ಆಗಿರ್ಬೋದು ಅಥವಾ ವಸತಿಗೆ ಉದ್ದೇಶಕ್ಕಾಗಿ ಆಗಿರ್ಬೋದು, ಇದು ಸಮಾಜದ ಈ ಹಣವನ್ನು ಈ ಭ್ರಷ್ಟ ನಾಗೇಂದ್ರ ಅವರು 187 ಕೋಟಿನ ತೆಲಂಗಾಣದ ವಿವಿಧ ಖಾತೆಗಳಿಗೆ, ಅಂದರೆ ವಿವಿಧ ವೈಯಕ್ತಿಕ ಖಾತೆಗಳಿಗೆ ಇವನ್ನೆಲ್ಲವನ್ನು ದುಡ್ಡು ಹಂಚೋದ್ರ ಮೂಲಕ ಭ್ರಷ್ಟಾಚಾರನ ಒಂದು ದಾಖಲೆಯಲ್ಲೇ ಇವರು ಒಪ್ಪಿಕೊಂಡಿದ್ದಾರೆ. ಇದನ್ನ ಮೊನ್ನೆ ಸಿದ್ದರಾಮಯ್ಯನವರು ಸದನದಲ್ಲೇ ಒಪ್ಪಿಕೊಂಡಿದ್ದಾರೆ. ಇದರಂತ ಲಚಿಗೆಟ್ಟ ಸರ್ಕಾರ, ಇದರಂತ ನಾಚಿಕೆಟ್ ಸರ್ಕಾರ ಈ ನಮ್ಮ ದೇಶದಲ್ಲಿ ಎಲ್ಲೂ ನಾವು ನೋಡೋಕೆ ಸಾಧ್ಯನೇ ಇಲ್ಲ. ಅಂತ ವ್ಯಕ್ತಿಯನ್ನ ಮತ್ತೆ ಈ ಡಿ.ಕೆ. ಶಿವಕುಮಾರ್ ಸಾಹೇಬರು ಇದನ್ನ ಮತ್ತೆ ಅವರಿಗೆ ಸಚಿವ ಸ್ಥಾನ ಕೊಡೋದ್ರ ಮುಖಾಂತರ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿಗಳು ಇದನ್ನ ಮತ್ತೆ ಇವ್ರನ್ನ ಸಚಿವ ಸ್ಥಾನಕ್ಕೆ ಕೊಡೋದ್ರ ಮುಖಾಂತರ ಇವ್ರನ್ನ ಇಂಥ ಭ್ರಷ್ಟ ಸರ್ಕಾರನ ನಾವು ಎಂದೆಂದೂ ಕಾಣದೇ ಇರ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ಇವತ್ತಿನ ದಿನ ನಾವು 3ನೇ ದಿನದ ನಮ್ಮ ಪಕ್ಷದ ವತಿಯಿಂದ 3ನೇ ದಿನದ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮತ್ತೆ ಪ್ರತಿಭಟನೆ ಮಾಡೋದ್ರ ಮುಖಾಂತರ, ಅದೇ ರೀತಿ ನಮ್ಮ ಮಾನ್ಯ ಸಂಜೀವ್ ರೆಡ್ಡಿ ಸಾಹೇಬ್ರ ಮುಖಾಂತರ ರಾಜ್ಯಾಧ್ಯಕ್ಷರಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಇದು ಹೋರಾಟ ಇಲ್ಲಿಗೆ ಮುಗಿಬಾರ್ದು. ನಿರಂತರ ನಾವು ಒಂದು 4-5 ಕಡೆಯಿಂದ ನಾವು ಬಳ್ಳಾರಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತ ಹೇಳಿ ನಾನು ಮನವಿ ಮಾಡಿಕೊಳ್ತೀನಿ. ನಮ್ಮ ಹೂವಿನಹಳ್ಳಿ ಭಾಗದಿಂದ ನಾವೆಲ್ಲರೂ ಬರ್ತೀವಿ, ರಾಯಚೂರು ಭಾಗದಿಂದ ಒಂದು ಕಡೆಯಿಂದ, ಬೆಂಗಳೂರು ಭಾಗದಿಂದ, ದಾವಣಗೆರೆ ಭಾಗದಿಂದ ಎಲ್ಲ ಕಡೆಯಿಂದನೂ ಜನಗಳು, ನಮ್ಮ ಕಾರ್ಯಕರ್ತರು, ಇದಕ್ಕೆ ನಾಗರಿಕರು ಈ ಪ್ರತಿಭಟನೆಗೆ ಸಾಥ್ ಕೊಡೋದ್ರ ಮುಖಾಂತರ ಇದನ್ನ ದೊಡ್ಡ ಹಂತದ ಎಲ್ಲಿವರೆಗೂ ಅಂದರೆ ಆರ್ಥಿಕ ಅಂತ್ಯ ಕಾಣಿಸುವವರೆಗೂ ನಾವು ಈ ಹೋರಾಟನ ನಿಲ್ಲಿಸಬಾರ್ದು. ಈ ಹೋರಾಟ ಇನ್ನು ಧರಣಿಯ ಮಧ್ಯೆ ಮೀರಾಬಾಯಿ ಅವರು ಹಾಡಿದ ಸಿಂಹದಂತೆ ಸಿಡಿದು ಬನ್ನಿ ಕ್ರಾಂತಿ ಗೀತೆಗೆ ಎಲ್ಲ ಕಾರ್ಯಕರ್ತರು ಧನಿಗೂಡಿಸಿದ್ರು. ಮಹಿಳೆಯರು ಭಾವಗೀತೆ, ಭಕ್ತಿಗೀತೆ ಹಾಗೂ ಲಾವಣಿ ಪದಗಳನ್ನ ಹಾಡುವ ಮೂಲಕ ಕಲಾ ಕೌಶಲ್ಯ ಮೆರೆದು ಹೋರಾಟಕ್ಕೆ ಹೊಸ ಕಳೆ ತಂದ್ರು. ಈ ಸಂದರ್ಭದಲ್ಲಿ ಸಂಜೀವ್ ರೆಡ್ಡಿ, ರಾಘವೇಂದ್ರ, ಶಂಕರ್ ಮೇಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಿತ್ತೂರ ಚೆನ್ನಮ್ಮನ ಕತ್ತಿಯೇ ನೀವಮ್ಮ.